3, 2, 1. ಏನಪ್ಪ ಇಷ್ಟೊಂದು ಬಾಕ್ಸ್ ಇಟ್ಕೊಂಡಿದ್ದಾಳೆ ಅಂದ್ರ ಅದೇ ಹೇಳಿದ್ನಲ್ಲ ಜ್ಯುವೆಲರಿ ವಿಡಿಯೋ ಮಾಡ್ತೀನಿ ಅಂತ. ಕುಶಾಲ್ಸ್ ಜ್ಯುವೆಲ್ಸ್ ಆಯ್ತಾ? ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟ್. ನಮಸ್ತೆ ಎಲ್ರಿಗೂ. ಅಗೈನ್ ದಿಸ್ ಇಸ್ ಜ್ಯೋತಿ. ದಿಸ್ ಇಸ್ ಮೈ ಸೆಕೆಂಡ್ ವಿಡಿಯೋ. ಫಸ್ಟ್ ವಿಡಿಯೋಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಇವಾಗ ನಾನು ಒಂದು ವಿಷಯನ ತೊಗೊಂಡು ಬರ್ತಾ ಇದ್ದೀನಿ, ಅದೇನೆಂದರೆ ಜ್ಯುವೆಲ್ಸ್. ಹೆಣ್ಮಕ್ಳಿಗೆ ಜ್ಯುವೆಲ್ಸ್ ಅಂದರೆ ಆಬ್ವಿಯಸ್ಲಿ ಗೊತ್ತು, ಎಲ್ರಿಗೂ ತುಂಬ ಇಷ್ಟ. ಅದರಲ್ಲೂ ಈ ಆ್ಯಂಟಿಕ್ ಪೀಸಸ್ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಸೊ ಜ್ಯುವೆಲರಿಗೆ ಬರೋಣ. ಇನ್ನೊಂದು ನಾನು ಏನು ಹೇಳ್ಬೇಕಂತ ಹೋಗ್ತಾ ಇದ್ದೀನಿ ಅಂದರೆ, ನನ್ನ ಫಸ್ಟ್ ವೀಡಿಯೋಗೆ ಒಂದು 100%ಅಲ್ಲಿ ಒಂದು 2% ನೆಗೆಟಿವಿಟಿ ನಂಗೆ ಕಾಣಿಸ್ತು. ಇನ್ನು 98% ಎಲ್ಲ ಪಾಸಿಟಿವ್ ವೈಬ್ಸ್ನೇ ಕೊಟ್ಟಿದ್ದಾರೆ ಎಲ್ಲರೂ. ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ಸ್ ಟು ಆಲ್. ತುಂಬ ಖುಷಿ ಆಯಿತು. ಸೊ ಅಪ್ಕಮಿಂಗ್ ಡೇಸಲ್ಲೂ ನೀವು ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಸ್ವಲ್ಪ ನರ್ವಸ್ ಆಗಿದೆ ಫಸ್ಟ್ ವೀಡಿಯೋದಲ್ಲಿ. ಲೈಕ್ ಹೇಗೆ ಏನೋ ವಿಡಿಯೋನ ಶೂಟ್ ಮಾಡಬೇಕು ಅಥವಾ ಬ್ಯಾಕ್ಗ್ರೌಂಡ್ ಸೆಟ್ ಮಾಡ್ಕೋಬೇಕು ಅನ್ನೋದು ಐಡಿಯಾ ಇರಲಿಲ್ಲ. ಮೋರ್ ಓವರ್ ನನಗೆ ಎಡಿಟಿಂಗೂ ಬರೋಲ್ಲ, ನಿಮ್ಗೆ ಹೇಳಿದ್ದೀನಿ. ಐ ಆಮ್ ಲರ್ನಿಂಗ್ ದ್ಯಾಟ್. ಸೊ ಆಮೇಲೆ ನಂಗೆ ತುಂಬ ಜನ ಸಜೆಷನ್ಸ್ ಕೊಟ್ಟರು. ತುಂಬ ಖುಷಿ ಆಯಿತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಹೇಗೆ ಮಾಡಬೇಕು ವೀಡಿಯೋನ, ಏನು ಕಂಟೆಂಟ್ ಅಂದರೆ ರೀಚ್ ಆಗುತ್ತೆ ಜನಗಳಿಗೆ, ಆ ಥರ ತುಂಬ ಸಜೆಷನ್ಸ್ ಕೊಟ್ಟರು. ಆಮೇಲೆ ಎಡಿಟಿಂಗ್ ಸ್ಕಿಲ್ಸ್ ಇರ್ಬೋದು, ಆಮೇಲೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಈ ಥರ ತುಂಬ ಸಜೆಷನ್ಸ್ ಕೊಟ್ಟರು. ಏನು ಬಂಡಲ್ ಆಫ್ ಸಜೆಷನ್ಸ್ ನನಗೆ ಫಸ್ಟ್ ವೀಡಿಯೋದಲ್ಲಿ ಬಂತು. ಸೊ ಇವನ್ ಸಪೋರ್ಟ್ ಕೂಡ ಹಾಗೇ ಬಂತು. ನಂಗೆ ತುಂಬ ಖುಷಿ ಆಯಿತು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಾರ್ ಜ್ಯುವೆಲ್ಸ್ ವೀಡಿಯೋ. ಆಮೇಲೆ ನಾನು ಫಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ನರ್ವಸ್ ಆಗಿಬಿಟ್ಟಿದೆ ಅಲ್ಲ, ಒಂದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಮಾಡಿದ್ದೀನಿ. ಆ್ಯಕ್ಚುಲಿ ಯಾರೂ ವೀಕ್ನೆಸ್ನ ಬಿಟ್ಕೊಡಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ, ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದು ಇದೆ. ಎನಿವೆ ಫಸ್ಟ್ ವೀಡಿಯೋ ಅಲ್ವಾ, ಸ್ವಲ್ಪ ನರ್ವಸ್ ಆಗಿದೆ. ಸೊ ನನಗೆ ಕುಶಲ್ಸ್ ಜ್ಯುವೆಲ್ಸ್ದು ಏನು ವೀಡಿಯೋಸ್ ಮಾಡಬೇಕು ಅನ್ನೋದು ತುಂಬ ತೆರಳಿತ್ತು. ಯಾಕಂದರೆ ನನ್ನ ಹತ್ರ ಕುಶಲ್ ಅವ್ರದ್ದು ತುಂಬ ಜ್ಯುವೆಲ್ಸ್ ಇದೆ. ಮೇ ಬಿ ಇದು ಉಲ್ಟಾ ಕಾಣಿಸುತ್ತೆ ಅನಿಸುತ್ತೆ. ಈ ಪ್ರಾಡಕ್ಟ್ ಅವ್ರದ್ದು ನನ್ನ ಹತ್ರ ತುಂಬ ಜ್ಯುವೆಲ್ಸ್ಗಳಿದೆ. ಸೊ ಹಾಗಾಗಿ ನಾನು ಯಾಕೆ ಇದನ್ನು ಮಾಡಬಾರ್ದು, ಅದರಲ್ಲೂ ವೆಡ್ಡಿಂಗ್ ಸೀಸನ್ಸ್ ಬೇರೆ ಬಂದಿದೆ, ಎಲ್ಲ ಬ್ರೈಡ್ಸ್ಗೂ ನಾನ್ ಬ್ರೈಡ್ಸ್ಗೂ ಹೆಲ್ಪ್ ಆಗುತ್ತೆ ಅಂತ ಇಂಟೆನ್ಷನ್ ಇಟ್ಕೊಂಡು ಸೊ ಜ್ಯುವೆಲ್ಸ್ನ ಮಾಡೋಣ ಅಂದ್ಕೊಂಡೆ. ನನ್ನ ಹತ್ರ ಇರೋ ಕಲೆಕ್ಷನ್ಸ್ನ ತೋರಿಸ್ತಾ ಹೋಗ್ತೀನಿ. ಫಸ್ಟು ಬ್ಯಾಂಗಲ್ಸ್ ತೋರಿಸ್ತೀನಿ, ಯಾಕಂದರೆ ಅದು ಸ್ವಲ್ಪ ಇದೆ. ಹಾಗಾಗಿ ಈ ಬ್ಯಾಂಗಲ್ ಸ್ವಲ್ಪ ಶೇಡ್ ಹೋಗಿದೆ. ವೈ? ಬಿಕಾಸ್ ಇದು ಆಲ್ರೆಡಿ ಈ ಕಮ್ಮಿಂಗ್ ಡಿಸೆಂಬರ್ ಬಂದರೆ 2 years ಆಗುತ್ತೆ. ಇದು ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಇದು 4 ಬ್ಯಾಂಗಲ್ಸ್ ತೊಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇವಾಗಲೂ ನಾನು ಎಲ್ಗಾರು ಹೋದರೆ ವೇರ್ ಮಾಡ್ತೀನಿ. ಇದನ್ನು ನಾನು ಕಲರ್ ಮತ್ತು ಪಾಲಿಶಿಂಗ್ ಕೊಟ್ಟರೆ ಅವರು ಏನೋ ಫ್ರೀ ಆಫ್ ಸರ್ವಿಸಲ್ಲಿ ನಂಗೆ ಪಾಲಿಷ್ ಮಾಡಿಕೊಡ್ತಾರೆ ಈ ಬ್ಯಾಂಗಲ್ಸ್. ಸೊ ಇದು ಆ್ಯಕ್ಚುಲಿ ನಾನು 4 ತೊಗೊಂಡಿದ್ದೆ. ನನಗೆ ಎಷ್ಟು 1700ಗೇನೋ ಸಿಕ್ಕಿತ್ತು, ನಂಗೆ ನೆನಪಿದೆ ಚೆನ್ನಾಗಿ. ಇನ್ನೂ ಬಿಲ್ ಆಗೇ ಎತ್ತಿಟ್ಕೊಂಡಿದ್ದೀನಿ. 1700ಗೆ 4 ಪೀಸ್ ಸಿಕ್ಕಿತ್ತು. ಇದು ಬೇರೆ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಗೋಲ್ಡ್ ಬ್ಯಾಂಗಲ್ ಬಾಕ್ಸು, ಅದರಲ್ಲಿ ನಾನು ಈ ಸಿಲ್ವರ್ ಬ್ಯಾಂಗಲ್ಸ್ನ ಇಟ್ಟಿದ್ದೀನಿ. ಇದು ನನ್ನ ಮೋಸ್ಟ್ ಫೇವ್ರೆಟ್ ಬ್ಯಾಂಗಲ್ಸ್. ಯಾಕೆ ಗೊತ್ತಾ? ಸಿಲ್ವರ್ ಬ್ಯಾಂಗಲ್ಸ್. ಇದು ನನ್ನ ಮದುವೆಲೇ ಹಾಕ್ಕೊಂಡಿದ್ದೆ. ಸೊ ಇದನ್ನು ಗ್ರೀನ್ ಬ್ಯಾಂಗಲ್ಸ್ ಜೊತೆಗೆ ಆ ಕಡೆ ಕೊನೆಗಿದೆ ಎರಡನ್ನೂ ಸೆಟ್ ಮಾಡಿ ಮತ್ತೆ ಇದನ್ನು ಪೇರಪ್ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಇದು ಅಂದರೆ ತುಂಬ ಯೂಸ್ ಮಾಡ್ತಾ ಇದ್ನಲ್ವ, ಸೊ ಕಲರ್ ಫೇಡ್ ಆಗಿದೆ. ಸೊ ಇದು ಹಾಗೇ ಚೆನ್ನಾಗಿದೆ, ಗೋಲ್ಡ್ ಥರನೇ ಅನಿಸುತ್ತೆ ನೋಡಿ. ಸೊ ಈ ಬ್ಯಾಂಗಲ್ ಗಣೇಶ ಡಿಸೈನ್ ಬಂದಿದೆ. ಮೇ ಬಿ ಕಾಣಿಸುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ನೋಡಿ, ಗಣೇಶ ಕೂತಿರೋ ಥರ 4 ಕೈ ಇದೆ ಈ ಗಣೇಶಂಗೆ, ಎಷ್ಟು ಕ್ಯೂಟಾಗಿದೆ. ಸೊ ಈ ಗಣೇಶ ಬ್ಯಾಂಗಲ್ಸ್ ಇದು ನನಗೆ ಸಿಲ್ವರ್ ಬ್ಯಾಂಗಲ್ಸ್ ಆಯಿತಾ. ಇದು ಪಾಲಿಷ್ ಮಾಡಿದ್ದಾರೆ. ನನಗಿದು ಅರೌಂಡ್ 11,500 ಅನಿಸುತ್ತೆ ಅಪ್ರಾಕ್ಸಿಮೇಟ್. ನಂಗೆ ಮರ್ತೋಗಿದೆ, ಮೇ ಬಿ 11,500 ನಂಗೆ ಕೊಟ್ಟಿರೋದು.
ಸೊ ಇದು ನನಗೆ ಇದು 2 ಇಯರ್ಸ್ ಆಯಿತು ನೋಡಿ. ಲುಕ್ಸ್ ಲೈಕ್ ಗೋಲ್ಡ್ ಹಾಗೇ ಕಾಣಿಸ್ತಾ ಇದೆ. ತೋರಿಸ್ತೀನಿ. ಆಮೇಲೆ ಇನ್ನೊಂದು ವಿಶೇಷತೆ ಏನಂದರೆ ಇದರಲ್ಲಿ ಇದು ನಾವು ಬ್ಯಾಂಗಲ್ ಥರನೂ ಹಾಕೋಬೋದು, ಆಮೇಲೆ ಕಡ ಥರನೂ ಸಿಂಗಲ್ಲಾಗಿ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ಸ್ಕ್ರೂ ಕೊಟ್ಟಿದ್ದಾರೆ. ಈ ಸ್ಕ್ರೂನ ಒಂದು ನಿಮಿಷ, ಈ ಕಡ ಎಲ್ಲ ಬರುತ್ತಲ್ವ ನಿಮ್ಗೆ ಗೊತ್ತು ಅಲ್ವಾ, ಸೊ ಅದು ಇಲ್ಲಿ ನೋಡಿ ಈ ಥರ ಯಾವ ಸೈಜ್ ಅವರು ಹ್ಯಾಂಡ್ಸ್ ಇರೋರು ಹಾಕ್ಕೋಬೋದು, ಹ್ಯಾಂಡ್ ಸೈಜ್ ಇರೋರು. ಸೊ ಈ ಥರ ಮತ್ತು ಈ ಸ್ಕ್ರೂನ ಟೈಟ್ ಮಾಡಿದ್ರೆ ಆಯಿತು. ಹೀಗೆ ನೋಡಿ, ಇಷ್ಟೇನ. ತುಂಬ ಚೆನ್ನಾಗಿ ಕಾಣುತ್ತೆ ಈ ಟ್ರೆಡಿಷ್ನಲ್ ವೇರ್ಗೆ. ಒಂದು ಸ್ವಲ್ಪ ಎತ್ನಿಕ್ ವೇರ್ಸ್ ಇರುತ್ತಲ್ಲ, ಏನದು ಕುರ್ತಾಸ್ ಇರ್ಬೋದು, ಅಂದರೆ ಗ್ರ್ಯಾಂಡ್ ಕುರ್ತಾಸ್ಗೆಲ್ಲ ಸಿಂಗಲ್ ಈ ಥರ ನಮ್ಮ ಕಡಗಳನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಸ್ಯಾರಿಗೂ ನಾವು ಪೇರಪ್ ಮಾಡ್ಬೋದು. ನೋಡಿ ಚೆನ್ನಾಗಿದೆ ಅಲ್ವಾ? ಇದು ನನ್ನ ಬ್ಯಾಂಗಲ್ಸ್ ಸ್ಟೋನ್. ಸರಿ, ಇದನ್ನು ಹಾಗೆ ಹಾಕ್ಕೊಳ್ತೀನಿ. ಬ್ಯಾಂಗಲ್ಸ್ ಆಯಿತಾ, ಒಂದು ಸೈಡ್ ಬ್ಯಾಂಗಲ್ ಆದರೆ, ಮತ್ತು ಸೆಟ್ ಆಫ್ ನೆಕ್ಲೆಸ್ ವಿತ್ ಇಯರಿಂಗ್ಸ್. ಸೊ ಅದನ್ನು ತೋರಿಸ್ತೀನಿ. ಇದು ನನ್ನ ಮೋಸ್ಟ್ ಫೇವ್ರೇಟ್. ಇನ್ನೊಂದು ಗೊತ್ತಾ, ಲೈಕ್ ಈ ಸ್ಕ್ರೀನ್ ಮೇಲೆ ಶೇರ್ ಮಾಡಿದ್ದೀನಿ ನೋಡಿ, ಫೋಟೋ ಬರುತ್ತೆ ಅಂತ ಎಲ್ಲ ಹೇಳ್ತಾರಲ್ಲ, ಲೈಕ್ ಪ್ರೋ ಕಂಟೆಂಟ್ ಕ್ರಿಯೇಟರ್ಸ್, ಆ ಥರ ಎಲ್ಲ ನಂಗೆ ಇನ್ನೂ ಬರೋಲ್ಲ. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಇದೇ ನಾನು ವೇರ್ ಮಾಡಿರೋದು ಅಂತೆಲ್ಲ ತೋರಿಸ್ತಾರಲ್ಲ. ಸೊ ನನಗೆ ಅದು ಇನ್ನೂ ಪಿಕ್ಚರ್ಸ್ ಎಲ್ಲ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಏನಿದೆ, ಸೊ ಇದು ಅಷ್ಟೇ. ಎಗೈನ್ ಫ್ರಮ್ ಕುಶಲ್. ಅವರು ಏನು ಪ್ಯಾಕಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ ನನಗೆ. ಅಲ್ಲಿ ಅವರು ಪ್ಯಾಕ್ ಮಾಡಿಕೊಡ್ತಾರಲ್ವ, ನಂಗೆ ತುಂಬ ಖುಷಿ ಕೊಡುತ್ತೆ. ಬಾಕ್ಸ್ಗಳಾಗಿರ್ಬೋದು ಅದೆಲ್ಲ. ಸೊ ಇದೊಂದು ಸೆಟ್. ಇದು ನಾನು ಆಫರ್ ಇದ್ದಾಗ ತೊಗೊಂಡಿದ್ದು. ಅಲ್ಲಿ ಮಾರ್ಚ್ ಮತ್ತು ಡಿಸೆಂಬರಲ್ಲಿ ಅಂದ್ಕೊಳ್ತೀನಿ, ಮಾರ್ಚಲ್ಲೇ ಕುಶಲ್ಸಲ್ಲಿ ಯಾವಾಗಲೂ ಮಾರ್ಚಲ್ಲಿ ಸೇಲ್ಸ್ ಹಾಕಿರ್ತಾರೆ. ಆ ಮಂತ್ ಅಂದರೆ ಅವ್ರದ್ದು ಆ್ಯನ್ಯುವಲ್ ಇಯರ್, ಅಂದರೆ ಆ್ಯನಿವರ್ಸರಿ ಇಯರ್ ಅದು. ಸೊ ಹಾಗಾಗಿ ಸೇಲ್ಸ್ ಹಾಕಿರ್ತಾರೆ. ಈ ನೆಕ್ ಪೀಸ್ ನನಗೆ ತುಂಬ ಇಷ್ಟ. ವೈ? ಬಿಕಾಸ್ ಕೃಷ್ಣ ಇದೆ ಇಲ್ಲಿ ನೋಡಿ, ಮೇ ಬಿ ಪ್ರಾಪರಾಗಿ ಕಾಣಿಸಲ್ಲ ಅನಿಸುತ್ತೆ. ಕೃಷ್ಣ ಇದೆ, ಆಮೇಲೆ ಹಸು ಇದೆ, ಕೃಷ್ಣ ಕೊಳಲುತ್ತಾ ಇರೋದು. ಗ್ರೀನ್ ಮತ್ತು ವೈಟ್ ಕುಂದನ್ ವರ್ಕ್ ಕೊಟ್ಟಿದ್ದಾರೆ. ಈ ಥರ ಪಲ್ಸ್ ಬಂದಿದೆ. ಸೊ ಇದಕ್ಕೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಇದನ್ನು ನಾನು ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಕೇರಳ ಥೀಮಲ್ಲಿ ವೈಟ್ ಸ್ಯಾರಿ ಹಾಕ್ಕೊಂಡು ಸ್ಯಾರಿಲಿ ಶೂಟ್ ಮಾಡಿಸಿದ್ವಿ. ಆವಾಗ ನಾನು ಗ್ರೀನ್ ಬ್ಲೌಸ್ ಹಾಕಿದ್ದೆ. ಸೊ ಹಾಗಾಗಿ ಈ ಗ್ರೀನ್ ಜ್ಯುವೆಲರಿನ ಅಂದರೆ ಗ್ರೀನ್ ಇದೆ ಅಂತ ನಾನು ಇದನ್ನು ಯೂಸ್ ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ತೋರಿಸ್ತೀನಿ ಇದು ಹೇಗೆ ಕಾಣುತ್ತೆ ಅಂತ. ನೋಡಿ ಈ ಥರ ಕಾಣಿಸುತ್ತೆ. ಅಂದರೆ ಇದು ಕುರ್ತಾ ಹಾಕಿದ್ದೀನಿ, ಅಷ್ಟು ಸೂಟ್ ಆಗಿಲ್ಲ. ಸಿಲ್ಕ್ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದ್ರದ್ದು ಇಯರಿಂಗ್ಸ್ ಕೂಡ ಇದೆ, ಅದು ತುಂಬ ಚೆನ್ನಾಗಿದೆ. ಅದರಲ್ಲೂ ಅಷ್ಟೇ ಕೃಷ್ಣನದು ಪೆಂಡೆಂಟ್ ಬಂದಿದೆ, ಚೆನ್ನಾಗಿದೆ ಇದು ಕೂಡ. ಇದನ್ನೆಲ್ಲ ಹಾಕಿ ತೋರಿಸಲ್ಲ ಆಯಿತಾ. ನೋಡಿ ಎಷ್ಟು ಕ್ಯೂಟಾಗಿದೆ. ಸೊ ಸ್ಯಾರಿ ಜೊತೆಗೆ ಹಾಕ್ಕೊಂಡ್ರೆ ಲುಕ್ಸ್ ಲೈಕ್ ಗೋಲ್ಡ್ ಜುವೆಲ್, ಹೆವಿಯಾಗಿ ಕಾಣಿಸುತ್ತೆ. ಇದ್ರ ನಾವೆಲ್ಲ ರಿಸೆಪ್ಷನ್ ಈ ಥರ ಇದ್ದಾಗ ನಾನ್ ಬ್ರೈಡ್ಸ್ ಎಲ್ಲ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಇದೊಂದು ಆಯಿತಾ, ಇದನ್ನು ತೆಗೆದ್ಬಿಡ್ತೀನಿ. ಓಕೆ, ಈ ಜ್ಯುವೆಲರಿ ಒಂದಾಯ್ತಾ ಸೆಟ್ಟು. ಇನ್ನೊಂದು ಜ್ಯುವೆಲರಿ ಇದೆ,
ಕುಶಾಲಲ್ಲೇ ತೊಗೊಂಡಿದ್ದು. ಇದು ಕೂಡ ತುಂಬ ಜನ ಕೇಳ್ತಾಯಿದ್ರು. ಇದ್ರ ಇಯರಿಂಗ್ಸು ಅಮ್ಮ ಮನೇಲಿದೆ. ಇದು ನಾನು ಗೋಲ್ಡ್ ಮಾಡಿಸ್ಬೇಕು ಅಂತ ತುಂಬ ನನ್ನ ಅಮ್ಮಂಗೆ ಆಸೆ ಇತ್ತು. ಗೊತ್ತಿಲ್ಲ ಯಾವಾಗ ಮಾಡಿಸ್ಕೊಡ್ತಾರೋ. ಸೊ ಇದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಂದು ಹಾರ ಐತೆ. ಈ ಹಾರನೂ ಅಷ್ಟೇ ಮೋಸ್ಟ್ ಫೇವ್ರೆಟ್ ನನಗೆ. ತುಂಬ ಸರಿ ಹಾಕ್ಕೊಂಡಿದ್ದೀನಿ. ನನ್ನ ಅಮ್ಮನೂ ಕೂಡ ಹಾಕ್ಕೊಂಡಿದ್ದಾರೆ. ಯಾಕಂದರೆ ಅಂದರೆ ಅಮ್ಮನೂ ಹಾಕ್ಬೋದು, ಅಷ್ಟು ಚೆನ್ನಾಗಿದೆ ಇದು. ಅಂದರೆ ಡೀಸೆಂಟಾಗಿ ಹೋಗಿದೆ, ಚೆನ್ನಾಗೋಗಿದೆ. 3 ಲೈನ್ಸ್ ಒಂಥರ ಬಂದಿದೆ ನೋಡಿ. ವೈಟ್ ಪರ್ಲ್ ಕೊಟ್ಟಿದ್ದಾರೆ. ಇಯರಿಂಗ್ಸ್ ಇದು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಹಾಕಿ ತೋರಿಸ್ತೀನಿ. ನೋಡಿ, ಯಾವ ಗೋಲ್ಡ್ ತೊಗೊಂಡು ಏನು ಮಾಡ್ತೀರಾ ಕುಶಾಲ್ಸ್ ಜುವೆಲ್ಸ್ ಮುಂದೆ ತಾನೇ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನಂಗೆ ಅದಕ್ಕೆ ಕುಶಾಲ್ಸ್ ಜುವೆಲ್ಸ್ ಅಂದರೆ ತುಂಬ ಇಷ್ಟ. ಇದೆಲ್ಲ ಯಾವುದು ಪ್ರಮೋಷನ್ ವೀಡಿಯೋ ಅಲ್ಲ. ನನಗಿನ್ನ ಸೆಕೆಂಡ್ ವೀಡಿಯೋಗೆ ಯಾರೂ ಪ್ರಮೋಟ್ ಮಾಡಿ ಅಂತ ಪ್ರಮೋಷನ್ ವೀಡಿಯೋಸ್ ಎಲ್ಲ ಕೊಡಲ್ಲ. ಬಟ್ ನಂಗೆ ಕುಶಾಲ್ಸ್ ಜುವೆಲ್ಸ್ ಅಂದರೆ ತುಂಬ ಇಷ್ಟ. ಮೋರೋವರ್ ನನ್ನ ಹತ್ರ ಕಲೆಕ್ಷನ್ಸ್ ಕೂಡ ಇತ್ತು. ಹಾಗಾಗಿ ನಾನು ಈ ಟಾಪಿಕ್ನ ಸಜೆಸ್ಟ್ ಮಾಡಿಕೊಂಡೆ ನನಗೆ ನಾನೇ. ಸೊ ಇದೊಂದು ಜ್ಯುವೆಲರಿ. ಓಕೆ, ನೆಕ್ಸ್ಟು ಇದ್ರ ಸ್ಟೋರಿ ಹೇಳಿದ್ರೆ ನಗು ಬರುತ್ತೆ. ಇದು ಬಂದು ಪರ್ಲ್ ಮತ್ತು ಇದಕ್ಕೇನು ಹೇಳ್ತಾರೆ ಅಂತ ಗೊತ್ತಿಲ್ಲ. ವೈಟ್ ಸ್ಟೋನ್ಸ್ ಬಂದಿದೆ. ಮತ್ತು ಇದು ಹವಳ ಅಂತ ಹೇಳ್ತಾರಲ್ಲ, ಪಿಂಕ್ ಆ ಥರ ಇದರಲ್ಲಿ. ಇದು ಬಂದು ಜಡೆಗೆ ಹಾಕ್ತಾರಲ್ಲ ಅದು, ಹಿಂಗೆ ಹುಕ್ ಬಂದಿದೆ ನೋಡಿ. ಸೊ ಇದನ್ನು 4-in-1 ಥರ ನಾನು ಯೂಸ್ ಮಾಡ್ಬೋದು. ಏನಂತ ಹೇಳ್ತೀನಿ. ಇದು ಬಂದು ನನ್ನ ಹಸ್ಬೆಂಡ್ ಆಭರಣ ಜ್ಯುವೆಲ್ಸಲ್ಲಿ ಕೊಡಿಸಿದ್ದು. ಇದು ಮತ್ತು ಬ್ಲೂ ಕಲರ್ ತೊಗೊಂಡಿದ್ದೆ. ಇದು ಗೋಲ್ಡ್ ಪೆಂಡೆಂಟ್ಸ್ಗೆಲ್ಲ ಹಾಕ್ಕೊಳ್ತಾರಲ್ಲ, ಆಲ್ಮೋಸ್ಟ್ ಎಲ್ಲ ಗೋಲ್ಡ್ ಶಾಪಲ್ಲೂ ಸಿಗುತ್ತೆ. ಇದು ಆ್ಯಕ್ಚುಲಿ ರಿಯಲ್ ಒನ್ ಇದು, ಆಯಿತಾ. ಸೊ ಇದ್ರ ಸ್ಟೋರಿ ಹೇಳ್ತೀನಿ ಕೇಳಿ. ಇದೊಂದು ತೊಗೊಂಡಾಯಿತು, ಎಲ್ಲ ಆಯಿತು. ಪೆಂಡೆಂಟ್ ಥರ ಯಾಕೆ ಯೂಸ್ ಮಾಡಬಾರ್ದು, ತುಂಬ ಚೆನ್ನಾಗಿದೆಯಲ್ಲ ಅಂತ ನನಗೆ. ಸೊ ಏನು ಮಾಡಿದೆ, ಗೋಲ್ಡ್ ಸ್ಮಿತ್ ಹತ್ರ ಹೋಗಿ ಇದನ್ನು ಹುಕ್ ಹಾಕ್ಕೊಡಿ ಅಂತ ಕೇಳಿದ್ವಿ. ಬರೋದಿಲ್ವಲ್ಲ ಅಂತಂದರು. ಮತ್ತು ಇನ್ನೊಂದು ಶಾಪಿಗೆ ಹೋಗಿ ಹೇಗೋ ಅವರು ಪಾಪ ಈ ಥರ ಒಂದು ಹುಕ್ನ ಥರ ಕಾಪರ್ ವೈರ್ ಅನಿಸುತ್ತೆ, ಆ ಥರ ಒಂದು ಚಿಕ್ಕ ವೈರಲ್ಲಿ ಹುಕ್ ಹಾಕಿ ಕೊಟ್ಟರು. ನಾನು ಇದನ್ನು ಜಾಯಿಂಟ್ ಮಾಡ್ಕೋಬೋದು, ಅಟ್ಯಾಚಬಲ್ ಇದು. ಸಿ ನೋಡಿ ಈ ಥರ. ಒಂದು ಸ್ಟೋರಿ ಏನು, ನೆಕ್ಲೆಸ್ ಆಯಿತಾ, ನೆಕ್ ಪೀಸ್ ಕೂಡ ಆಯಿತಾ, ಆಮೇಲೆ ಜಡೆಗೆ ಹಾಕ್ಕೋಬೋದಾ. ಆಮೇಲೆ ಡಾಬ್ ಬರುತ್ತಲ್ಲ, ಪ್ಲೇನ್ ಡಾಬ್ಗೆ ಈ ಹುಕ್ನ ಈ ಥರ ಇದು ಮಾಡಿಕೊಂಡು ಪ್ಲೇನ್ ಡಾಬ್ಗೆ ಇದನ್ನು ಸೊಂಟಕ್ಕೂ ಹಾಕೋಬೋದು, ಹಿಪ್ ಬೆಲ್ಟ್ ಥರ. ಆಮೇಲೆ ಇದನ್ನು ಹೆವಿ ಇದಿದೆ ಜುವೆಲ್ಸ್ ಇಲ್ಲ, ಹೆವಿ ಡ್ರೆಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ನಾವು ಮಾಂಟಿಕ್ ಥರನೂ ಯೂಸ್ ಮಾಡ್ಬೋದು. ಅಂದರೆ ಇದೇನಕ್ಕೆ ಹೇಗೆ ಯೂಸ್ ಮಾಡ್ಬೋದು ಅಂದರೆ, ಇಯರಿಂಗ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಹಾಕಬೇಕು. ಇದನ್ನು ಏನು ಪ್ಲೇನಾಗಿ ಇದನ್ನು ಹಾಕೋಬೇಕು. ಈ ಥರನೂ ನಾವು ಯೂಸ್ ಮಾಡ್ಬೋದು ಮಾಂಟಿಕ್ ಥರ. ಸೊ 1 2 ನೆಕ್ ಪೀಸ್, 1 3 ಹಿಪ್ ಬೆಲ್ಟ್, 4 ಏನು ಜಡೆ ಬಿಲ್ಲೆ ನೋಡಿ. 4 ಥರ ನಾವು ಇದನ್ನು ಈ ಪೆಂಡೆಂಟ್ನ ಯೂಸ್ ಮಾಡ್ಬೋದು. ಸೊ ನಂಗೆ ಇದು ಮೋಸ್ಟ್ ಫೇವ್ರೇಟ್ ಇದು ಕೂಡ. ಸೊ ನನಗೆಲ್ಲನೂ ಮೋಸ್ಟ್ ಫೇವ್ರೇಟೇ. ಸೊ ಅದರಲ್ಲಿ ಇದು ಕೂಡ ಒಂದು ನನಗೆ ತುಂಬ ಇಷ್ಟವಾಗಿರೋ ಜ್ಯುವೆಲರ್. ನೆಕ್ಸ್ಟ್ ಬಂದು ಇಯರಿಂಗ್ಸ್ಗೆ ಹೋಗೋಣ. ಇಯರಿಂಗ್ಸ್ ಕೂಡ ತುಂಬ ಇದೆ. ಜುಮ್ಕಾಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಹುಡುಗಿರಿಗೆ ಎಲ್ಲರಿಗೂ ಇಷ್ಟ. ಈ ಜುಮ್ಕಿ ಎಷ್ಟು ಕ್ಯೂಟಾಗಿದೆ ನೋಡಿ. ಬಟ್ ಸೈಜ್ ದೊಡ್ಡ ಇದೆ. ಬಟ್ ಏನಂದರೆ ಲೈಟ್ ವೆಯ್ಟ್ ಇದೆ, ಹೆವಿ ಅನ್ಸೋದು ಇಲ್ಲ. ಚೆನ್ನಾಗಿದೆ ಅಲ್ಲ. ಸೊ ಇದೊಂದು ಆಯಿತಾ.
ಮತ್ತು ಫಿಂಗರ್ ರಿಂಗ್, ಇದು ನನ್ನ ಮುಹೂರ್ತಕ್ಕೆ ತೊಗೊಂಡಿದ್ದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಲಕ್ಷ್ಮಿದಿದೆ ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿದೆ. ಇದೇನಂದರೆ ಅಡ್ಜಸ್ಟೇಬಲ್, ಯಾವ ಸೈಜ್ ಇರೋರು ಹಾಕ್ಬೋದು. ಅಂದರೆ ಇದು ಹೇಗೆ ಅಂದರೆ ಈ ಥರ ಡಬಲ್ ಇದಿರುತ್ತೆ, ಸೈಜ್ನ ನಾವು ಹೇಗೆ ಬೇಕಾದ್ರೂ ಲೂಸ್ ಟೈಟ್ ಮಾಡ್ಕೋಬೋದು. ಚೆನ್ನಾಗಿದೆ ಅಲ್ಲ. ನಾನು ಇದನ್ನು ಮುಹೂರ್ತಕ್ಕೆ ನಾನು ಮದುವೆಲಿ ಹಾಕಿರೋದು ಬಿಟ್ಟರೆ ಮತ್ತು ನಾನು ಹಾಕ್ಕೊಂಡೇ ಇಲ್ಲ. ನೆಕ್ಸ್ಟ್ ಯಾರ್ದಾರು ಮದುವೆಲಿ ಹಾಕ್ಕೋಬೇಕು. ಸಾರಿ ನೋಡಿ, ಇಷ್ಟು ಕ್ಯೂಟಾಗಿದೆ. ಮೇ ಬಿ ಇದಕ್ಕೆ ನಾನು ಒಂದು 480 ಹಾಕ್ಕೊಟ್ಟಿದ್ದೀನಿ ಅನಿಸುತ್ತೆ. ಸಾರಿ 480 ಹಾಕ್ಕೊಟ್ಟಿರಬೇಕು. ಇದು ಮೇ ಬಿ 1200 ಹಾಗೆ ಕೊಟ್ಟಿದ್ದೀನಿ ಅನಿಸುತ್ತೆ ಈ ಜುಮ್ಕಾನ. ಆಮೇಲೆ ಆ ಪೆಂಡೆಂಟು ಅಷ್ಟೇ, ಮೇ ಬಿ ಒಂದು 800 ಇರ್ಬೋದು ಅರೌಂಡ್. ಅಂದರೆ ನಿಮಗೆ ಅಪ್ರಾಕ್ಸಿಮೇಟ್ ಹೇಗೆ ಅಂದರೆ ಒಂದು ಬಜೆಟ್ ಫ್ರೆಂಡ್ಲಿ ಆಗೇ ಇರುತ್ತೆ. ಈವನ್ ಮೋರೋವರ್ ನೀವು ಮಾರ್ಚಲ್ಲಿ ಹೋಗಬೇಕು, ಅಲ್ಲಿ ಅವಾಗ ಚೆನ್ನಾಗಿ ಸಿಗುತ್ತೆ. ಆಮೇಲೆ ನನ್ನ ಮದುವೆ ಟೈಮಲ್ಲಿ ನಂಗೆ ರೆಂಟಿಗೆ ಅಷ್ಟಾಗಿ ಜುವೆಲ್ಸ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಸೊ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಮಾಂಟಿಕ್ ಕೂಡ ಅಲ್ಲಿ ತೊಗೊಂಡಿದ್ದೆ. 2 ಮಾಂಟಿಕ್ ತೊಗೊಂಡಿದ್ದೆ. ನನ್ನ ಹತ್ರ ಬೇರೆಯೂ ಇದೆ, ಬೇರೆ ಲೋಕಲ್ ಶಾಪಲ್ಲಿ ತೊಗೊಂಡಿರೋದು. ಸೊ ಇದೊಂದು ಮಾಂಟಿಕ್ ಚೆನ್ನಾಗಿದೆ ಅಲ್ಲ. ಸೊ ನೋಡಿ, ಏನೂ ಆಗಿಲ್ಲ ಕ್ವಾಲಿಟಿ. ಹಾಗಾಗಿ ನಂಗೆ ಕುಶಲ್ಸ್ ಅಂದರೆ ತುಂಬ ಇಷ್ಟ. ಇದೊಂದು ಮಾಂಟಿಕ್ ಆಯಿತಾ. ಮತ್ತು ಇದು ಅಷ್ಟೇ, ವೈಟ್ ಪಾಲ್ ವಿತ್ ಪಿಂಕ್. ಇದೆಲ್ಲ ರೆಡಿ ಆದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟು ನಂದು ಇಯರಿಂಗ್ಸ್ಗಳ ಕತೆ. ಮತ್ತು ಚಿಕ್ಕ ಇಯರಿಂಗ್ಸು ತೊಗೊಂಡಿದ್ದೆ, ಅದನ್ನು ತೋರಿಸ್ತೀನಿ. ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ, ಇದು ಕೂಡ ಕುಶಲ್ಸ್ತೇನೆ. ತುಂಬ ಜನ ಗೋಲ್ಡ್ ಅಂತ ಅಂದ್ಕೊಂಡಿದ್ದಾರೆ. ನಾನು ಮತ್ತು ನನ್ನ ಅಕ್ಕ ತೊಗೊಂಡಿದ್ವಿ. ಇದು ನಾನು ಮತ್ತು ಚಂದು ತೊಗೊಂಡಿದ್ವಿ ಜೊತೆಗೇ. ಅವಳು ಇನ್ನೊಂದು ಥರ ಡಿಸೈನ್ ತೊಗೊಂಡು ಇದು ನಾನು ತೊಗೊಂಡಿದ್ದೆ. ಇದು ಜಸ್ಟ್ ಅರೌಂಡ್ 280 ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಲುಕ್ಸ್ ಲೈಕ್ ರಿಯಲ್ ಗೋಲ್ಡ್. ನಂಗೆ ತುಂಬ ಜನ ಕೇಳಿದ್ದಾರೆ ಇದು ಗೋಲ್ಡಾ ಅಂತ. ನಾನು ಹೌದು ಅಂತ ಹೇಳಿದ್ದೀನಿ. ಆಮೇಲೆ ಹೇಳ್ತೀನಿ ಇಲ್ಲ ಕುಶಲ್ಸಲ್ಲಿ ತೊಗೊಂಡಿದ್ದು ಅಂತ. ಆಮೇಲೆ ಇದೊಂದು ಇಯರಿಂಗ್ಸು ನಂಗೆ ತುಂಬ ಇಷ್ಟ. ಒಂದು ಗೋಲ್ಡ್ ನೆಕ್ ಪೀಸ್ ಇದೆ, ನಾನು ಅದಕ್ಕೆ ಇದನ್ನು ಮ್ಯಾಚಪ್ ಮಾಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು 480 ಏನೋ ಕೊಟ್ಟಿದೆ, ಆಫರಲ್ಲಿ ಇದ್ದಾಗ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಅಮ್ಮಂಗೆ ಅಂತ ತೊಗೊಂಡೆ, ಬಟ್ ನನ್ನಮ್ಮ ಹಾಕ್ಕೊಂಡಿಲ್ಲ, ಸೊ ನಾನು ಹಾಕ್ಕೊಂಡೆ. ಆಮೇಲೆ ನನ್ನದು ತುಂಬ ಜುವೆಲ್ಸ್ ಅಲ್ಲಿ ತೊಗೊಂಡಿರೋದಿದೆ. ಒಂದಿಷ್ಟು ಅಲ್ಲ ಅಮ್ಮ ಮನೇಲಾಗಿದೆ, ಒಂದಿಷ್ಟು ಇಲ್ಲಿದೆ. ಸೊ ನನ್ನ ಹತ್ರ ಇಲ್ಲಿ ಯಾವ್ಯಾವ್ದು ಇದೆಯೋ ಅದನ್ನಷ್ಟೇ ಮಾಡಿದ್ದೀನಿ. ಇದು ಮೋಸ್ಟ್ ರೀಸೆಂಟ್ ಒನ್. ಇದು ಅಷ್ಟೇ, ಎಗೈನ್ ಕುಶಲ್ಸ್. ಅಂದರೆ ಈ ಥರದ್ದೆಲ್ಲ ನಾನು ಎಸ್ಬಿಟ್ಟಿರ್ತೀನಿ, ಅಂದರೆ ಇದು ತೊಗೊಂಡು ಯೂಸ್ ಮಾಡಿರಲ್ಲ. ಆಮೇಲೆ ಇದೊಂದು ನನಗೆ ಇನ್ನೊಂದೇನು ಇಷ್ಟ ಆಗಿಲ್ಲ ಅಂದರೆ ಇದು ಈ ಥರ ಬಂದಿದೆ. ಇದು ಬರಬಾರ್ದಿತ್ತು, ಈ ಥರ ಕೊಡಬೇಕಿತ್ತು ಅವರು. ಬ್ಯಾಕ್ ಸೈಡ್ ಇದನ್ನು ಸ್ಕ್ರೂನ. ಸೊ ಇದು ಚೆನ್ನಾಗಿದೆ ನೋಡಿ, ವೈಟ್ ಪರ್ಲ್ ಮತ್ತು ಒಂದು ಸ್ಟೋನ್ ಬಂದಿದೆ. ವೆಸ್ಟರ್ನ್ ಡ್ರೆಸ್ಗೆ ಅದಕ್ಕೆಲ್ಲ ಸಿಂಗಲ್ ಪೀಸ್ಗೆ, ಒಂದು ಕುರ್ತಾಸ್ಗೆ, ಇಂಡೋ ವೆಸ್ಟರ್ನ್ ಥರ ನಾವು ಯೂಸ್ ಮಾಡ್ಬೋದು ಇದನ್ನು. ಕಾಣಿಸ್ತಾ ಇದೆಯಾ? ಇದು ಕೂಡ ಹಿಂಗಿದೆ. ಆಮೇಲೆ ನಿಮ್ಗೆ ಈ ಥರ ಜ್ಯುವೆಲ್ಸು ತುಂಬ ಕಡೆ ಸಿಗುತ್ತೆ. ಆಮೇಲೆ ವೆಸ್ಟರ್ನ್ ಜ್ಯುವೆಲ್ಸು ಅಲ್ಲಿ ಅವೈಲೇಬಲ್ ಇದೆ. ಸೊ ಅದನ್ನು ಒಂದಿಷ್ಟು ತೋರಿಸ್ತೀನಿ. ಇದು ಅಲ್ಲೇ ತೊಗೊಂಡಿದ್ದು. ಕ್ವಾಲಿಟಿ ನೋ ಕಾಂಪ್ರಮೈಸ್ ಅಲ್ಲಿ. ಇದು ಕೂಡ ನಾನು ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತಲೇ ತೊಗೊಂಡಿದ್ದು. ಸೊ ಇದೇನೋ ಕಲರ್ ಇದಾಗ್ಬಿಟ್ಟಿದೆ, ಗೊತ್ತಿಲ್ಲ ನನಗೆ. ಮೇ ಬಿ ಯಾವುದೋ ಜ್ಯುವೆಲರಿ ಜೊತೆಗೆ ಇಟ್ಟಿದ್ದೀನಿ, ಅದಕ್ಕೆ ಹೇಳೋದು. ಜ್ಯುವೆಲ್ಸ್ನ ನಾವು ತುಂಬ ಹುಷಾರಾಗಿ ಮೇಂಟೈನ್ ಮಾಡಬೇಕು. ನೋಡಿ, ಇದು ಕೂಡ ನಾನು ಕುಶಲ್ಸಲ್ಲೇ ತೊಗೊಂಡಿದ್ದು. ಇದು ನಾನೊಂದು ಸ್ಯಾರಿ ಜೊತೆಗೆ ಪೇರಪ್ ಮಾಡಿದ್ದೆ. ಇದು ಚೆನ್ನಾಗಿದೆ.
ಆಮೇಲೆ ನಾನು ಇನ್ನೊಂದು ನೆಟ್ಟೆಡ್ ಸ್ಯಾರಿ ತೊಗೊಂಡಿದ್ದೆ BS ಚನ್ನಬಸಪ್ಪದಲ್ಲಿ. ಸೊ ಅದೊಂಥರ ಟಿಶ್ಯೂ ಸ್ಯಾರಿ ಥರನೂ ಇದೆ, ನೆಟ್ಟೆಡ್ ಥರನೂ ಇದೆ. ಅದಕ್ಕೆ ಎಕ್ಸಾಕ್ಟ್ ಮ್ಯಾಚಿಂಗ್ ಜ್ಯುವೆಲರಿ ಸಿಕ್ಕಿತ್ತು ಕುಶಾಲ್ಸಲ್ಲಿ. ನಂಗೆ ತುಂಬ ಖುಷಿಯಾಗಿತ್ತು. ಸೊ ಇದು ಆ ಸ್ಯಾರಿ ಜೊತೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ಕೂಡ ಕುಶಾಲ್ಸಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆಯಾ? ಇದು ನೈಟೆಲ್ಲ ಹಾಕ್ಕೊಂಡ್ರೆ, ಏನಾದ್ರು ಪಾರ್ಟೀಸ್ ಇದ್ದಾಗ, ಏನಾದ್ರು ರಿಸೆಪ್ಷನ್ ಇದ್ದಾಗ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇಷ್ಟು ನನ್ನ ಜ್ಯುವೆಲರಿ ಸ್ಟೋರಿ ಆಗಿತ್ತು. ಮೇ ಬಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಹೋಪ್ ಯು ಆರ್ ಲೈಕ್ ಇಟ್. ಸೊ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ತುಂಬ ಖುಷಿಯಾಗಿರುತ್ತೆ ಅನಿಸುತ್ತೆ ಈ ವಿಡಿಯೋಯಿಂದ. ನಾನು ಏನಕ್ಕೆ ಈ ವಿಡಿಯೋ ಮಾಡಿದೆ ಅಂದರೆ, ನನ್ನ ಹತ್ರ ಜ್ಯುವೆಲ್ಸ್ ಇದೆ ಅನ್ನೋ ರೀಸನ್ಗೆ ಅಂತ ಅಲ್ಲ. ಮೇ ಬಿ ಲೈಕ್ ಏನಂತಾರೆ, ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನನ್ನ ಪ್ರಕಾರ. ಅಂದರೆ ಗೋಲ್ಡ್, ಈಗ ಫಾರ್ ಎಕ್ಸಾಂಪಲ್ ಗೋಲ್ಡ್ ತೊಗೊಳಕ್ಕಾಗಿಲ್ಲ, ಇವಾಗಿನ ಗೋಲ್ಡ್ ರೇಟ್ ಟೈಮ್ಗೆ ಗೊತ್ತಲ್ಲ. ಸೊ ಏನಂದರೆ, ನಾರ್ಮಲಾಗಿ ಆರ್ಟಿಫಿಷಿಯಲ್ ತೊಗೊಳೋಕ್ಕಿಂತ ಈ ಥರ ಸಿಲ್ವರ್ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರೆ ಎನಿ ಟೈಮ್ ವಿ ಕ್ಯಾನ್ ವೇರ್. ಅಂದರೆ ಏನು ಪಾಲಿಷಿಂಗ್ ಎಲ್ಲ ಹೋಗಲ್ಲ, ಡಲ್ ಆಗಲ್ಲ ಕಲರ್ ಎಲ್ಲ. ಸೊ ನಾವು ಆರಾಮಾಗಿ ಲಾಂಗ್ ಟೈಮ್ ನಾವು ಯೂಸ್ ಮಾಡ್ಬೋದು. ಹಾಗಾಗಿ ನಾನು ಕುಶಲ್ಸ್ನ ರೆಫರ್ ಮಾಡಿದ್ದು ನಿಮಗೆ. ಹೇಗೋ ಮದುವೆ ಸೀಸನ್, ವೆಡ್ಡಿಂಗ್ ಸೀಸನ್ ನಡೀತಾ ಇದೆ. ಸೊ ಎಲ್ಲ ಬ್ರೈಡ್ಸ್ಗೂ ಹೆಲ್ಪ್ ಆಗ್ಬೋದು. ಸೊ ಅಪ್ಕಮಿಂಗ್ ಬ್ರೈಡ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಅದರಲ್ಲೂ ಮಾರ್ಚ್ ಮಂತಲ್ಲಿ ಕುಶಲ್ಸ್ನ ವಿಸಿಟ್ ಮಾಡಿ. ಆವಾಗ ನಿಮಗೆ ಆಬ್ವಿಯಸ್ಲಿ ಡಿಸ್ಕೌಂಟ್ ಸಿಗುತ್ತೆ. ನಮ್ಮ ನಂಬರ್ ಆ್ಯಡ್ ಆಗ್ತಾ ಹೋದರೆ, ನಮ್ಮ ನಂಬರ್ ಆ್ಯಡ್ ಆದರೆ ಪಾಯಿಂಟ್ಸ್, ನಾವು ತೊಗೊಂಡಾಗೆಲ್ಲ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಖುಷಿ ಅಂದರೆ, ನಾನು ಸಿಲ್ವರ್ ಬ್ಯಾಂಗಲ್ಸ್ ಇದನ್ನು ತೋರಿಸಿದ್ನಲ್ವ. ಸೊ ಇದು ಅದೇ, ನಾನು ಈಗ 12,000 ನನಗೆ ಅದು ವರ್ತ್ ಆಯಿತೋ ಇಲ್ಲೋ ಅದು ನಂಗೆ ಸೆಕೆಂಡ್ರಿ. ಯಾಕಂದರೆ ಇದು ಸಿಲ್ವರ್ ಅಲ್ವಾ, ಆಬ್ವಿಯಸ್ಲಿ ನನಗೆ ವರ್ತ್ ಅಂತ ಅನಿಸ್ತು. ಆಮೇಲೆ ಲೈಫ್ ಟೈಮ್ ನಾವು ಸಾಯೋವರೆಗೂ ಇದು ನಮಗೆ ಸರ್ವಿಸ್ ಕೊಡ್ತಾರೆ. ಫ್ರೀ ಸರ್ವಿಸ್ ಇರುತ್ತೆ. ಸರ್ವಿಸ್ ಫ್ರೀ ಅಂದರೆ ಖುಷಿ ಅಲ್ವಾ. ಆಬ್ವಿಯಸ್ಲಿ ಕಲರ್ ಫೇಡ್ ಆದರೆ ನಾವು ಅಗೈನ್ ಮತ್ತೆ ನಾವು ಸರ್ವಿಸ್ನ ಮಾಡಿಸ್ಬೋದು. ಖುಷಿ ಕೊಡುತ್ತೆ. ಇಷ್ಟ. ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಈ ಪೇಜ್ನ ಫಾಲೋ ಮಾಡಿ, ಖುಷಿ ಪಡಿ. ಹೀಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡಿ ಹಾಕ್ತೀನಿ. ಡೂ ಸಪೋರ್ಟ್. ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಲವ್ ಯು ಆಲ್.